ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಭಾಷಣ ಸಂಘರ್ಷದ ಬೆನ್ನಲ್ಲೇ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಕಿಕ್ ಬ್ಯಾಕ್ ಪ್ರಕರಣ ಶುಕ್ರವಾರ ವಿಧಾನಸಭೆಯಲ್ಲಿ ಭಾರೀ ಸದ್ದು ಮಾಡಿತು. ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆ ಪಡೆಯದೆ ವಿಧಾನಸಭೆ ಕಲಾಪಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಬಿಜೆಪಿ ಬಿಗಿಪಟ್ಟು ಹಿಡಿದ ಹೊತ್ತಲೇ ಭ್ರಷ್ಟಾಚಾರದ ಸಾಕ್ಷ್ಯ ಹೊತ್ತ ಪೆನ್ಡ್ರೈವ್ ಅನ್ನ ಸದನದಲ್ಲಿ ಪ್ರದರ್ಶಿಸುವ ಮೂಲಕ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಸರ್ಕಾರದ ನೈತಿಕತೆಯನ್ನ ಪ್ರಶ್ನಿಸಿದ್ರು. ಈ ಸುದ್ದಿಗೆ ವಿಜಯವಾಣಿ ಓದಿ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ ರಾಜ್ಯ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದ ಏಕಸದಸ್ಯ ನ್ಯಾಯಪೀಠದ ತೀರ್ಪನ್ನ ಬದಿಗೆ ಸರಿಸುವ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗಳ ಕಾನೂನುಬದ್ಧ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಈ ಬಾರಿ ತೀವ್ರ ಚಳಿಗೆ ನಡುಗಿದ ಜನರು ಮುಂದಿನ 4 ತಿಂಗಳು ಸುಡು ಬಿಸಿಲು ಎದುರಿಸಲು ಅಣಿಯಾಗಬೇಕಿದೆ. ಕಳೆದ 3 ವರ್ಷಗಳಿಂದ ಬಿಸಿಲಿನ ಝಳಕ್ಕೆ ಬಳಲಿರುವ ರಾಜ್ಯದಲ್ಲಿ ಈ ವರ್ಷವೂ ವಾಡಿಕೆಗಿಂತ ಅಧಿಕ ತಾಪಮಾನ ದಾಖಲಾಗುವ ಸಾಧ್ಯತೆ ಹೆಚ್ಚಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ವಿಧಾನಮಂಡಲ ಅಧಿವೇಶನದ ಮೊದಲ ದಿನವಾದ ಗುರುವಾರ ರಾಜ್ಯಪಾಲರ ಭಾಷಣದ ಬಳಿಕ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಬಿಜೆಪಿ ಶಾಸಕರ ನಡುವೆ ನಡೆದ ಸಂಘರ್ಷ ಶುಕ್ರವಾರ ವಿಧಾನಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ಸರ್ಕಾರದ ಸಿದ್ಧ ಭಾಷಣವನ್ನ ಮೊಟಕುಗೊಳಿಸಿ ಓದಿ ಹೋರಾಟ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅಗೌರವಿಸಿದವರನ್ನ ತಕ್ಷಣವೇ ಅಮಾನತುಗೊಳಿಸುವಂತೆ ವಿಪಕ್ಷಗಳು ಪಟ್ಟು ಹಿಡಿದ್ರೆ ರಾಷ್ಟ್ರಗೀತೆ ಹೇಳದೆ ತೆರಳಿದ ರಾಜ್ಯಪಾಲರು ನಾಡಿನ ಕ್ಷಮೆ ಕೇಳಬೇಕು ಅಂತ ಆಡಳಿತ ಪಕ್ಷದ ಸದಸ್ಯರು ಬಿಗಿ ಪಟ್ಟು ಹಿಡಿದ ನಾಟಕೀಯ ಘಟನೆ ನಡೆಯಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆ ದಿನೇ ದಿನೇ ದಾಖಲೆ ಬರಿತಾ ಇರುವಂತಹ ಹೊತ್ತಲ್ಲಿ ದೇಶದ ಏಕೈಕ ಚಿನ್ನದ ಗಣಿ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಭಾರಿ ಉತ್ಪಾದನಾ ಕುಸಿತ ಕಂಡು ಬಂದಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿ ತಾಲೂಕು ಹಾಗೂ ಜಿಲ್ಲೆಯ ತಲಾ 3 ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ತಲಾ 50,000 ರೂಪಾಯಿ ಹಣ ವರ್ಗಾವಣೆಯಾಗಲಿದೆ. ಲ್ಯಾಪ್ಟಾಪ್ ವಿತರಿಸುವ ಬದಲು ಹಣ ವರ್ಗಾಯಿಸುವಂತೆ ಶಾಲಾ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ದೆಹಲಿಯಲ್ಲಿ ಶುಕ್ರವಾರ ಚಿನ್ನದ ಬೆಲೆ 1,500 ರೂಪಾಯಿ ಏರಿಕೆಯಾಗಿದ್ದು ಪ್ರತಿ 10 ಗ್ರಾಂಗೆ 1,58,700 ರೂಪಾಯಿಗೆ ತಲುಪಿದೆ. ಗುರುವಾರ 99.9% ಶುದ್ಧತೆಯ ಚಿನ್ನದ ದರ 1,57,200 ರೂಪಾಯಿ ಇತ್ತು. ಶುಕ್ರವಾರ ಬೆಳ್ಳಿ ಬೆಲೆಯೂ ಕೂಡ ಭಾರಿ ಜಿಗಿತ ಕಂಡಿದ್ದು ಪ್ರತಿ ಕೆಜಿಗೆ 9,500 ರೂಪಾಯಿ ಏರಿಕೆಯಾಗಿ 3,29,500 ರೂಪಾಯಿಗೆ ತಲುಪಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. 2 ವರ್ಷಗಳ ಯುದ್ಧದಿಂದ ತಲ್ಲಣಿಸಿರುವ ಗಾಜಾದಲ್ಲಿ ಶಾಶ್ವತ ಶಾಂತಿ ಸ್ಥಾಪನೆ ಮತ್ತು ಮರು ನಿರ್ಮಾಣ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಮಂಡಳಿಯನ್ನ ಸ್ಥಾಪಿಸಿದ್ದು ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯ ಕಾರ್ಯಕ್ರಮದಲ್ಲಿ ಗುರುವಾರ ಇದಕ್ಕೆ ಅಧಿಕೃತ ಚಾಲನೆಯನ್ನ ಸಿಕ್ಕಿದೆ. ಈ ಬೆಳವಣಿಗೆಯ ಒಳನೋಟಕ್ಕೆ ಇಂದಿನ ಸಂಚಿಕೆ ಓದಿ. ಷೇರು ಮಾರುಕಟ್ಟೆ ಶುಕ್ರವಾರ ಮತ್ತೆ ಇಳಿಕೆಯಾಗಿದ್ದು ವ್ಯಾಪಕ ಮಾರಾಟದ ಒತ್ತಡ ಮತ್ತು ಅಮೆರಿಕನ್ ಡಾಲರ್ ಎದುರು ರೂಪಾಯಿಯ ಮೌಲ್ಯದ ಸಾರ್ವಕಾಲಿಕ ಕುಸಿತದ ಪರಿಣಾಮ ಸುಮಾರು 1% ನಷ್ಟದೊಂದಿಗೆ ವಹಿವಾಟು ಕೊನೆಗೊಳಿಸಿದೆ. ಈ ಸುದ್ದಿಗೆ ಮರಿಮಾತು ನೋಡಿ. ಎಡಗೈ ಬ್ಯಾಟರ್ ಇಶಾನ್ ಕಿಶನ್ ಅಬ್ಬರದ ಆಟ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ 2ನೇ T20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ಎದುರು 7 ವಿಕೆಟ್ಗಳ ಸುಲಭ ಗೆಲುವು ಒಲಿಸಿಕೊಂಡಿತು. ಈ ಸದ್ದಿಗೆ ಕ್ರೀಡಾಪುಟ ನೋಡಿ. ಪ್ರೀತಿಯಲ್ಲಿ ಮೋಸ ಹೋಗುವ ಪ್ರೇಮಿಗಳ ಕುರಿತ ಸಿನಿಮಾಗಳು ಈಗಾಗಲೇ ಹಲವು ಬಂದಿವೆ. ಇದೇ ಹಾದಿಯಲ್ಲಿ ಅನಿಲ್ ಕುಮಾರ್ ನಿರ್ದೇಶನದ ಕಲ್ಟ್ ಇದ್ರೂ ನಿರೂಪಣೆ ಹಾಗೂ ತೆರೆ ಮೇಲೆ ತಂದಿರುವ ರೀತಿ ವಿಭಿನ್ನ. ಇನ್ನು ಕಥೆಗೆ ಪೂರಕವಾಗಿರುವ ಪಾತ್ರಗಳು ಕಲ್ಟ್ ಅನ್ನ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತೆ. ವಿಜಯವಾಣಿಯ ಈ ಸಿನಿಮಾ ವಿಮರ್ಶೆಗೆ ಉಲ್ಲಾಸ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.